ನಮಸ್ತೆ ಸರ್. ಬೆಂಗಳೂರು ಪ್ರತಿಷ್ಠಿತ ಬೆಂಗಳೂರು ಪ್ಯಾಲೇಸ್ ಗಾಯತ್ರಿ ವಿಹಾರದಲ್ಲಿ ಒಂದು ಅದ್ಭುತವಾದ ಉದ್ಯಮಿ ಒಕ್ಕಲಿಗ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋದು ನಡೆದಿದೆ. ಈ ಕಾರ್ಯಕ್ರಮ ಬಗ್ಗೆ ತಾವು ಹೇಳಿ ಸರ್. ಸರ್, ಈಗ 3 ದಿವಸದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ರಾಜ್ಯಾದ್ಯಂತ ಜನರೆಲ್ಲ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾವು ಕೂಡ 3 ಸ್ಟಾಲ್ ಹಾಕಿದೀವಿ. ಸೊ ಎರಡು ವಿಂಗ್ಗಳ ಇದಾಗಿತ್ತು. 2 ವಿಂಗಲ್ಲೂ ಚೆನ್ನಾಗಿ ಜನ ಕ್ರೌಡ್ ಆಗಿ ಚೆನ್ನಾಗಿತ್ತು. ವರ್ಷ ಚೆನ್ನಾಗಿ ಬೆಳೀತಾ ಇದೆ ಸರ್ ಇದು. ಸರ್, ನೀವು ಬಹಳಷ್ಟು ಕಾರ್ಯಕ್ರಮಗಳು ನೋಡಿದ್ದೀರಾ, ಗಮನಿಸ್ಕೊಂಡು ಬರ್ತಾ ಇದ್ದೀರಾ. ಹಾ ಸರ್. 50 ವರ್ಷ 60 ವರ್ಷ 70 ವರ್ಷ ಮೇಲ್ಪಟ್ಟವ್ರು ಬರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಈ ಒಂದು ಏನಿದೆಯೋ ಎಕ್ಸ್ಪೋ, ಒಂದು ಯಂಗ್ಸ್ಟರ್ಸ್ ಒಂದು 18 ವರ್ಷ 20 ವರ್ಷ 22 25 ವರ್ಷ ಬಹಳಷ್ಟು ಹೆಣ್ಮಕ್ಳು ಯುವಕರು ಬಹಳಷ್ಟು ಬಂದು ಬಹಳ ಖುಷಿ ಪಡ್ತಾ ಇದ್ದಾರೆ. ಅವ್ರ ಬಗ್ಗೆ ತಾವೇನ್ ಹೇಳ್ತಾರೆ ಯಂಗ್ಸ್ಟರ್ಸ್ ಬಗ್ಗೆ? ಸರ್, ಇಲ್ಲಿ ಏಜ್ ಲಿಮಿಟ್ ಅನ್ನೋದು ಏನಿಲ್ಲ ಸರ್. ಈಗ ನೋಡ್ಬೋದು, ಎಜುಕೇಶನ್ ಸೆಕ್ಟರ್ ಬೇಕಾದ್ರೆ ಅವ್ರಿಗೂ ಇದೆ, ಹೆಲ್ತ್ ಸೆಕ್ಟರ್ ಬೇಕಾದ್ರೆ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬೇರೆ ಕನ್ಸ್ಟ್ರಕ್ಷನ್ ಸೆಕ್ಟರ್ ಬೇಕಾದ್ರೆ ಪ್ರತಿಯೊಂದು ಸೆಕ್ಟರ್ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್. ಸೊ ಇಲ್ಲಿ ಏನು ಏಜ್ ರಿಸ್ಟ್ರಿಕ್ಷನ್ಸ್ ಅಂತ ಏನಿಲ್ಲ. ಅದು ಹೇಳ್ಬೇಕಾದ್ರೆ ಅಡ್ವಾಂಟೇಜ್ ಏನಂತ ಹೇಳಿ ವುಮೆನ್ಸ್ ಪೆವಿಲಿಯನ್ ಅಂತ ಒಂದು ಸಪರೇಟ್ ಆಗಿತ್ತು. ಎಲ್ಲ ಮಹಿಳಾ ಉದ್ಯಮಿಗಳನ್ನೆಲ್ಲ ಒಂದ್ ಕಡೆ ಒಟ್ಟುಗೂಡಿಸಿ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಒಂದು ಸೆಕ್ಷನ್ ಇತ್ತು. ಅದು ಕೂಡ ಯಶಸ್ವಿಯಾಗಿ ನೋಡ್ಬೋದಿದೆ ಸರ್. ಬಹಳಷ್ಟು ಸ್ಟಾಲಲ್ಲಿ ಹೆಣ್ಮಕ್ಳು ಬಹಳ ಸ್ಟಾಲ್ ಹಾಕಿದ್ದಾರೆ. ಹೌದು, ಬಹಳ ಖುಷಿ ಪಟ್ಟಿದ್ದಾರೆ. ವ್ಯಾಪಾರನೂ ಚೆನ್ನಾಗಿದೆ, ಬಹಳ ಗುಡ್ ರೆಸ್ಪಾನ್ಸ್ ಬಂದಿದೆ. ಅಷ್ಟು ಹೆಣ್ಮಕ್ಳು ಸ್ಟಾಲ್ ಅವ್ರಿಗೆ ಆ ಹೆಣ್ಮಕ್ಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಈಗ ಹೆಣ್ಮಕ್ಳು ಹೊರಗಡೆ ಬಂದು ಒಂದು ಬಿಸ್ನೆಸ್ ಗೆ ಬರೋದೇ ಸ್ವಲ್ಪ ಕಷ್ಟ ಇರುವಂತ ಇವಾಗೆಲ್ಲ ಬಂದು ಜಾಯ್ನ್ ಆಗ್ತಿದ್ದಾರೆ. ಬಟ್ ಅವ್ರಿಗೆ ಈ ತರ ಪ್ರೋತ್ಸಾಹ ಸಿಕ್ಕಿದ್ರೆ ಅಥವಾ ಈ ತರ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಅವ್ರು ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರಲ್ಲ ಸರ್. ಸರಿ, ಒಂದು ಇಮೇಜಸ್ ನೋಡ್ತಾ ಇದ್ರೆ ನಾವು ಬೇರೆ ಕಡೆ ಕೆಲಸ ಮಾಡೋದಕ್ಕಿಂತ ನಾವು ಮಾಲೀಕರಾಗಿ 100 ಜನಕ್ಕೆ ಕೆಲಸ ಕೊಡೋ ತರ ಇದೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಇದು ಒಳ್ಳೆ ಕಾನ್ಸೆಪ್ಟ್ ಸರ್. ನಿಜವಾಗ್ಲೂ ಇದನ್ನ ನಾವು ಏನ್ ಮಾಡ್ತಾ ಇದೀವಿ, ನಾವು ಒಂದು ಫಿಕ್ಸ್ ಟೈಮ್ ಅಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿರೋದ್ರಲ್ಲಿ ಇದು ಮಾಡ್ತಾ ಇದೀವಿ. ಇಲ್ಲಿ ಸ್ವಲ್ಪ ನಾವು ನಮ್ಮ ಟೈಮ್ ನಾವು ಇಲ್ಲಿ ನಮಗೋಸ್ಕರ ನಾವು ಹಾಕೊಂಡ್ರೆ ಒಳ್ಳೆ ಇದಾಗಿರುತ್ತೆ ನಮ್ಗೂ. ಮತ್ತೆ ನಾವು ಇವಾಗ ಇದು ನೋಡ್ಬೋದು, ಈಗ ಓವರ್ ಆಲ್ ಸೆಟಪ್ ಕೂಡ ಅಷ್ಟೇನೆ. ಈಗ ನೋಡ್ರಿ, ಒಳ್ಳೆ ಅಲ್ಲಿ ವಾತಾವರಣ ಎಲ್ಲ ನಮ್ದು ಪರಂಪರೆ ಬಗ್ಗೆ ಎಲ್ಲ ಚೆನ್ನಾಗಿ ಒಳ್ಳೆ ಥೀಮಲ್ಲಿ ಮಾಡಿದ್ದಾರೆ ಸರ್. ನೋಡಿ ಸರ್, ಪಾಲಿಟಿಕ್ಸ್ ಅಲ್ಲಿ ಒಂದು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅಂದ್ರೆ ಎಲ್ಲರೂ ಬಂದು ರಾಜಕಾರಣಿಗಳು ಸಮೇತನೂ ಬಂದು ಭಾಗಿಯಾಗಿದ್ದಾರೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಸರ್, ಇಲ್ಲಿ ರಾಜಕಾರಣ ಅಥವಾ ಪಕ್ಷ ಅನ್ನೋದು ಬಂದಿಲ್ಲ ಸರ್. ಇಲ್ಲಿ ಬರೀ ನಮ್ದು ಒಕ್ಕಲಿಗ ಕಮ್ಯುನಿಟಿ ಬಗ್ಗೆ ಮಾತ್ರ ನಾವು ಮಾತಾಡಿದೀವಿ ಅಷ್ಟೇ. ಮತ್ತೆ ಅದನ್ನ ಮಾತ್ರ ನಾವು ಫೋಕಸ್ ಮಾಡಿದೀವಿ. ಬೇರೆ ರಾಜಕೀಯ ವಿಚಾರ ಆಗ್ಲಿ ಯಾವ್ದನ್ನ ನಾವು ಇದು ಮಾಡಿಲ್ಲ. ಎಲ್ಲ ಜೊತೆಗೂಡಿ ಬೆಳೀತಾ ಇದೀವಿ ಸರ್ ಇದರಲ್ಲಿ. ಒಕ್ಕಲಿಗ ಸಮುದಾಯದವರು ಬಹಳಷ್ಟು ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ. ಹೌದು, ಬಹಳ ಯಂಗ್ಸ್ಟರ್ಸ್ ಹೆಣ್ಮಕ್ಳು ಗಂಡ್ಮಕ್ಳು ಒಂದು ರಾಜಕಾರಣಕ್ಕೆ ಬರಬೇಕು. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಬರ್ಬೇಕು ಸರ್. ಏನಂತ ಹೇಳಿದ್ರೆ ನಮ್ದು ಯಾವುದೇ ಒಂದ್ ತಲೆಮಾರಿಗೆ ನಿಂತೋಗ್ಬಾರ್ದು ಅಥವಾ ಒಂದ್ ತಲೆಮಾರಿಗೆ ಮಾತ್ರ ಸೀಮಿತ ಆಗಿರಬಾರ್ದು. ಸೊ ಇಲ್ಲಿ ಬಂದಾಗ ಏನಾಗುತ್ತೆ, ಒಬ್ರಿಗೊಬ್ರು ಭೇಟಿ ಆಗ್ತಾರೆ, ಒಬ್ರಿಗೊಬ್ರು ಮುಖಾಮುಖಿ ಪರಿಚಯ ಆಗುತ್ತೆ. ಸೊ ಕೆಲವೊಬ್ರು ಏನಾಗಿರುತ್ತೆ, ನಮ್ಮ ಸಮುದಾಯದವರೇ ಆಗಿದ್ರೆ ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇರಲ್ಲ. ಹಾಗಾಗಿ ಒಳ್ಳೆ ಇದು ಸರ್. 3 ದಿವಸದಿಂದ ಯಶಸ್ವಿ ಕಾರ್ಯಕ್ರಮ ನಡೆದಿದೆ. ಏನು ಸರ್ ಮನಸ್ಸಿಗೆ ಯಾವ ತರ ಫೀಲ್ ಇದೆ ಸರ್? ಈಗ ನಾವು ಸಾಕಷ್ಟು ಕಡೆ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಬಂದಿರೋಂಥ ಕ್ರೌಡ್ ಇದು ಮತ್ತೆ ಬರೀ ನಮ್ಮ ಜನಾಂಗ ಬೇರೆ ಬಂದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತದೆ ಸರ್. ಪೃಥ್ವಿ, ಯೂನಿವರ್ಸಲ್ ಲ್ಯಾಂಡ್ ಸರ್ವಿಸ್ ಅಂಡ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಇಂದ ಮಾತಾಡ್ತೀವಿ ಸರ್, ಬೆಂಗಳೂರು. ಹೌದು. ಗೌಡ ರಾಜ್ಯವನ್ನ ಸ್ಥಾಪನೆ ಮಾಡಿದಂತಹ ದಿನ ನಮ್ಮ ಸಮುದಾಯದಲ್ಲಿ ವಿಶೇಷವಾದ ದಿನ ಸಂಕ್ರಾಂತಿ ಆಗಬೇಕು. ಆ ಕಾರಣಕ್ಕೆ ನಾವು ಸರ್ಕಾರ ಕೂಡ ಮಾಡಿಸಲಿ ಶುರು ಮಾಡಿದ್ರೆ ಮತ್ತೆ ಬೇಕಾದ ಕಾಣ್ತದೆ. ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಒಂದು ದೊಡ್ಡ ಬೆಂಗಳೂರು ಹಬ್ಬವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ವೈದ್ಯ, ಆತ್ಮಕ್ಕೆ ಯಾವಾಗಲೂ ಸಾವಿಲ್ಲ. ಆತ್ಮ ನಮ್ಮನ್ನೆಲ್ಲ ನೋಡ್ತಾ ಇದೆ. ಆ ಆತ್ಮಕ್ಕೆ ನಾವು ಕೈ ಮುಗಿಬೇಕು. ಎಲ್ಲರೂ ಕೂಡ ಇನ್ನೊಮ್ಮೆ ಜೈ ಗುರುದೇವ್ ಅಂತ ಹೇಳ್ತಾ ಕೈ ಮುಗಿಬೇಕು. ಜೈ ಗುರುದೇವ್. ಧನ್ಯವಾದಗಳು. ಹಿಂದಿನ ಮಾತಾಡಿದ್ದೀನಿ, ಇವತ್ತು ಮಾತಾಡಿದ್ದೀನಿ, 3ನೇ ಸರಿ ಮಾತಾಡ್ತೀನಿ. ಈ ಅವಕಾಶಕ್ಕೆ ನಾನು ನಮ್ಮ ಮೆಚ್ಚಿನ ಸ್ನೇಹಿತರು ಅಂತ ಹೇಳ್ಬೋದು, ಜಯರಾಮ್ ಬ್ಯಾಂಕ್ಗಳಿಗೆಲ್ಲ ನಾನು ಹೇಳ್ತಾ, ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ನಮ್ಮ ಮಾರ್ಗದರ್ಶಕರು ಡಾಕ್ಟರ್ ನಿಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮಹಾತ್ಮ ಗಾಂಧಿಯವರ ಸ್ವಾತಂತ್ರ್ಯ ಬಂದ ಮೇಲೆ
ಮಾಧ್ಯಮದವರು ಕೇಳ್ತಾರೆ, ನಿಮ್ಮ ಸಂದೇಶ ಏನು ದೇಶಕ್ಕೆ ಅಂತ. ಅವಾಗ ಹೇಳಿ ಸರ್ಕಾರ ಮಾಡಲಿ ಹಾಗೆ ಅಂತೇಳಿ ಮತ್ತೊಮ್ಮೆ ಈ ಸಭೆಯಿಂದ ಒತ್ತಾಯಿಸ್ತಾ, ಬಸ್ ಸರ್ಕಲ್ ಶುರುವಾಗಿ 3-4 ವರ್ಷ